ಶೇರ್ ಮಾಡ್ಕೊತಿದ್ದೀನಿ. ನೀವು ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ಎಗ್ ಬಿರಿಯಾನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ. ಫಸ್ಟ್ ಗಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡಿದ್ದೀನಿ, ಹಾಗೆ ಒಂದು 4 ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮೀಡಿಯಮ್ ಸೈಜು 3 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ 1 ಟೊಮೊಟೊ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಗೆ 3 ಬಾಯ್ಲ್ಡ್ ಎಗ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು, ಸ್ವಲ್ಪ ಆಯಿಲ್ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಖಾರದ ಪುಡಿ, ಹಾಗೆ ಸ್ವಲ್ಪ ಸಾಂಬಾರ್ ಪೌಡರ್, ಹಾಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು, ಆಮೇಲೆ ಬಾಯ್ಲ್ಡ್ ಎಗ್ನ ಅದರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ನೀವು ಅದನ್ನು ಸ್ವಲ್ಪ ಉಪ್ಪು ಖಾರ ಎಲ್ಲ ಮೊಟ್ಟೆಗೆ ಹಿಡಿಯೋ ಥರ ಸ್ವಲ್ಪ ಬಾಡಿಸ್ಬೇಕಾಗುತ್ತೆ. ಇದು ಸೌಟಲ್ಲಿ ಅದನ್ನು ಅದು ಎಗ್ಗು ಒಂದು ಬಿಟ್ಟೋಗ್ಬಿಡ್ತು. ಸೊ ಅದನ್ನು ನಾನು ಎತ್ತಿ ಸಪ್ರೇಟಾಗಿ ಇಟ್ಕೊತಿದ್ದೀನಿ. ಸೊ ಅದೇ ಆಯಿಲ್ಗೆ 3 ಲವಂಗ, 1 ಏಲಕ್ಕಿ, ಹಾಗೆ ಚಕ್ಕೆ ತಗೊಂಡು ಅದೇ ಆಯಿಲಿಗೆ ಅದನ್ನು ಒಗ್ಗರಣೆಗೆ ಅಂತ ಹಾಕ್ಬಿಟ್ಟು ಸ್ವಲ್ಪ ಅದು ಇದಾದಮೇಲೆ ಅದಕ್ಕೆ ಮೆಣಸಿನ್ಕಾಯಿ ಹಾಕಿ, ಆಮೇಲೆ ಆನಿಯನ್, ಈರುಳ್ಳಿ ಹಾಕಿ ಚೆನ್ನಾಗಿ ಸ್ವಲ್ಪ ಟೈಮು ಅದನ್ನು ಚೆನ್ನಾಗಿ ಒಂದೋ ಥರ ಬಾಡಿಸ್ಕೋಬೇಕು. ಅದು ಸಾಲ್ಟ್ ಹಾಕಿರ್ತೀರಲ್ಲ, ಸಾಲ್ಟ್ ಹಾಕಿರೋದ್ರಿಂದ ಈರುಳ್ಳಿ ಚೆನ್ನಾಗಿ ಡ್ರೈ ಆಗುತ್ತೆ. ಸ್ವಲ್ಪ ಡ್ರೈ ಆಗೋವರೆಗೂ ಅದೇ ರೀತಿ ಬಾಡಿಸ್ತಾ ಇರಬೇಕು. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀವು ಇದನ್ನು ಮಾಡ್ಕೊಳ್ಳಿ. ಹೈ ಫ್ಲೇಮ್ ಇಟ್ಕೊಂಡ್ರೆ ಬೇಗ ಇದಾಗ್ಬಿಡುತ್ತೆ, ಸೀದೋಗ್ಬಿಡುತ್ತೆ. ಸೊ ಮೀಡಿಯಮ್ ಫ್ಲೇಮಲ್ಲೇ ನೀವು ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಒಂದ್ಸಲ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಹೇಳ್ತೀರಾ. ಅಷ್ಟು ಚೆನ್ನಾಗಿ ಎಗ್ ಬಿರಿಯಾನಿ ಬರುತ್ತೆ. ನೀವು ಇದಕ್ಕೆ ಬೇಕಾದರೆ ಮಸಾಲೆ ಬೇಕಾದ್ರೆ ಜಾಸ್ತಿ ಹಾಕೊಂಡು ಹಾಕ್ಬೋದು. ಬಿರಿಯಾನಿಗೆ ಏನು ಮಸಾಲೆ ಹಾಕ್ತಾರೆ, ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಿದ್ದೀನಿ. ಹಾಕಿ ಫಸ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲಿ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಯಿಲ್ ಹಾಕ್ತಿದ್ದಂಗೆ ಹಾಕ್ಬಿಟ್ರೆ ಒಂಥರ ಕುಕ್ಕರ್ಗೆ ಅಂಟ್ಕೊಬಿಡುತ್ತೆ ಅದು. ಸೊ ಅದಕ್ಕೆ ಫಸ್ಟು ಆನಿಯನ್ನ ಹಾಕಿದ್ಮೇಲೆ ಆನಿಯನ್ ಸ್ವಲ್ಪ ಡ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಅದು ಕುಕ್ಕರಲ್ಲಿ ಅಷ್ಟು ಹಿಡ್ಕೊಳ್ಳೋಲ್ಲ, ತಳ ಹಿಡಿಯುತ್ತೆ ಅಂತಾರಲ್ಲ, ಅದು ಹಿಡಿಯೋದಿಲ್ಲ. ಸ್ವಲ್ಪ ಅದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ಮೆಲ್ಲು ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಬಾಡಿಸ್ಬೇಕು ಅದನ್ನು. ಆಮೇಲೆ ಸ್ವಲ್ಪ ಟೈಮ್ ಬಿಟ್ಟು ಅದಕ್ಕೆ ನೀವು ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಟೊಮೊಟೊನ ಹಾಕೋಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಹುಳಿ ಅಂಶ ಬೇಕಾಗುತ್ತೆ. ಸ್ವಲ್ಪ ನೀವು ಟೊಮೊಟೊ ಹಾಕೋಬೋದು. ಟೊಮೊಟೊ ಹಾಕ್ಕೊಂಡ್ರು ಅದ್ರ ಜೊತೆಗೆ ಸ್ವಲ್ಪ ಮೊಸರನ್ನು ಆ್ಯಡ್ ಮಾಡ್ಕೊಳ್ಳಿ, ಆಗ ಇನ್ನೂ ಚೆನ್ನಾಗಿರುತ್ತೆ ನಿಮಗೆ. ಸ್ವಲ್ಪ ಟೊಮೊಟೊ ಬೇಯೋವರೆಗೂ ಸ್ವಲ್ಪ ಚೆನ್ನಾಗಿ ಬಾಡಿಸ್ಬಿಟ್ಟು ಮೀಡಿಯಮ್ ಫ್ಲೇಮೇ ಇಟ್ಕೊಳ್ಳಿ, ಹೈ ಫ್ಲೇಮ್ ಮಾಡೋಕ್ಕೆ ಹೋಗ್ಬಿಡಿ. ನೆಕ್ಸ್ಟ್ ಇದಕ್ಕೆ ನಾನು ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕ್ಬಿಟ್ಟು ಅದು ಅಕ್ಕಿ ಪ್ರಮಾಣ ನೀರು ಹಾಕಿದ್ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದೆ. ಮತ್ತು ಅದಕ್ಕೆ ಮಸಾಲೆ ಐಟಮ್ ಆಲ್ಮೋಸ್ಟ್ ಹಾಕಿದ್ನಲ್ಲ, ಅದಕ್ಕೆ ಮಿಕ್ಕಿದ್ದು ಉಳಿದಿರೋ ಖಾರ ಪುಡಿ, 1 ಟೇಬಲ್ ಸ್ಪೂನ್ ಖಾರ ಪುಡಿ, ಮತ್ತು ಸ್ವಲ್ಪ ನಾನು ಪಾಪು ತಿನ್ನೋದ್ರಿಂದ ಜಾಸ್ತಿ ಖಾರ ಮಾಡೋಕೆ ಹೋಗಲಿ. ನಿಮಗೆ ಎಷ್ಟು ಸ್ಪೈಸಿ ಬೇಕೋ ಅಷ್ಟು ಬೇಕಾದ್ರೆ ಮಾಡ್ಕೋಬೋದು. ಆಮೇಲೆ ಸಾಲ್ಟ್ ಹಾಕಿದ್ನ ಆಲ್ರೆಡಿ ಅಂತ ಸ್ವಲ್ಪ ಸಾಲ್ಟ್ ಹಾಕ್ತೆ. ಹಾಗೆ ತೇಜುದು ಚಿಕನ್ ಫ್ರೈದು ಮಸಾಲೆ ಬರುತ್ತಲ್ಲ ಅದನ್ನು ಹಾಕ್ತೆ. ಅದನ್ನು ಹಾಕಿ ನೋಡಿ, ತುಂಬ ಚೆನ್ನಾಗುತ್ತೆ. ಆಮೇಲೆ ಮೊಟ್ಟೆ ಹಾಕ್ಬಿಟ್ಟು 3 ವಿಷಲ್ ಆಗೋವರೆಗೂ ಬಿಟ್ಟೆ. 3 ವಿಷಲ್ ಆದಮೇಲೆ ನಿಮಗೆ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ವಿಷಲ್ ಆದ ತಕ್ಷಣ ಕುಕ್ಕರ್ ತೆಗಿಯೋಕೆ ಹೋಗ್ಬಿಡಿ. ಅದು ಫುಲ್ ಎಲ್ಲ ಕೂಲ್ ಆದಮೇಲೆ ತೆಗೆದ್ರೆ ನೋಡಿ, ಫುಲ್ ಕೂಲ್ ಆದಮೇಲೆ ನಾನು ಕುಕ್ಕರ್ ತೆಗಿತೀನಿ. ಎಷ್ಟು ಚೆನ್ನಾಗಿ ಹುಡಿಯಾಗಿ ಬಂದಿದೆ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಬಿರಿಯಾನಿ ತಿಂದರೆ ಏನು ಟೇಸ್ಟ್ ಇರುತ್ತೋ ಸೇಮ್ ಅದೇ ರೀತಿ ಟೇಸ್ಟು ಎಗ್ ಬಿರಿಯಾನಿನೂ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಜಾಸ್ತಿ ರೆಸಿಪೀಸ್ ಏನಿಲ್ಲ, ಇದಿಲ್ಲ. ಬೇಕಾದ್ರೆ ನೀವು ಇದಕ್ಕೆ ಮೊಸರು ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಹುಡಿಯಾಗಿ ಬಂದಿದೆ. ಅನ್ನದ ಜೊತೆ ಮೊಟ್ಟೆನೂ ಸ್ವಲ್ಪ ಕಾಂಬಿನೇಷನಲ್ಲಿ ತಿಂದರೆ ಎಷ್ಟು ಸಖತ್ತಾಗಿರುತ್ತೆ ಅಂದರೆ, ಎಗ್ ರೈಸ್ಗಿಂತನೂ ಎಗ್ ಬಿರಿಯಾನಿ ಸೂಪರಾಗಿರುತ್ತೆ ಅಂತ ನಾನು ನಿಮಗೆ ರೆಕಮೆಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ನನ್ನ ಎಗ್ ಬಿರಿಯಾನಿ ನಿಮಗೆ ಇಷ್ಟ ಆಗಿದೆ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.